ಅಪ್ಪ, ಏನಾಯ್ತು? ಅಡ್ಮಿಟ್ ಕಾರ್ಡ್ ಮತ್ತೆ ಮರ್ತು ಹೋದ. ಟೈಮ್ 5 ಮಿನಿಟ್ಸ್ ಇರೋದು ಎಂಟ್ರಿ ಆದ್ಮೇಲೆ. ಅಪ್ಪ ಇನ್ನೇನು ಬಂದ್ಬಿಡ್ತಾರೆ. ಎಕ್ಸಾಮ್ಗೆ ಓದ್ಕೊಂಡಿರೋದು ನೆನ್ಪಿದ್ಯಾ? ಇಲ್ಲ ಅದನ್ನು ಮನೇಲೆ ಮರ್ತ್ ಬಂದಿದ್ಯಾ? ಎಕ್ಸಾಮ್ ಚೆನ್ನಾಗಿ ಬರಿಬೇಕು. ನೋಡ್ತಿದ್ರೆ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಸರಿಯಾಗಿ ಆಗಿಲ್ಲ ಅನ್ಸುತ್ತೆ. ಏನಾದ್ರೂ ಹೇಳ್ತೀಯಾ? ಓದಿದೆಲ್ಲ ಉಪಯೋಗಕ್ಕೆ ಬಂತಾ ಇಲ್ಲ ವೇಸ್ಟ್ ಆಗೋಯ್ತಾ? ನಾನು ಎಷ್ಟು ಅನ್ಕೊಂಡಿದ್ನೋ ಅಷ್ಟು ಚೆನ್ನಾಗಿ ಬರ್ದಿಲ್ಲ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನಾಯ್ತು ಸರ್? ಸಾರಿ ಅದೇನು ಅಂದರೆ ಸ್ಕ್ರೂ ಸ್ವಲ್ಪ ಲೂಸ್ ಆಗೋಗಿತ್ತು. ಗುಂಡಿಗೆ ಇಳಿಸಿದಾಗ ಪದೇ ಪದೇ ತಿರುಗ್ತಿತ್ತು. ಇದನ್ನ ನಾನು ರಿಪೇರಿ ಮಾಡಿಸ್ತೀನಿ ಸರ್. ದಯವಿಟ್ಟು ಕೇಸ್ ಏನು ಬರಿಬೇಡಿ. ರಿಲ್ಯಾಕ್ಸ್ ಸರ್, ರಿಲ್ಯಾಕ್ಸ್. ನಾನು ಕೇಸ್ ಬರೀತಾ ಇಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ಸಮಸ್ಯೆ ಕೇಸ್ ಹಾಕೋದ್ರ ಬಗ್ಗೆ ಅಲ್ಲ, ನಿಮ್ಮ ಪ್ರಾಣದ ಬಗ್ಗೆ. ಅದೇನು ಅಂದರೆ ಈ ಚಿಕ್ಕ ಮಿರರ್ ಈಗ ತಪ್ಪು ಡೈರೆಕ್ಷನ್ನಲ್ಲಿದ್ದರೆ ಎಷ್ಟು ಅನಾಹುತ ಆಗುತ್ತೆ ಅಂತ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೀವೇ ಅದನ್ನ ಅರ್ಥ ಮಾಡ್ಕೋಬೇಕು. ಹಾಗೆ ನಿಮ್ಮ RC ಮತ್ತು ಲೈಸೆನ್ಸ್ ಎಲ್ಲ ಡಾಕ್ಯುಮೆಂಟ್ಸು ತೋರಿಸಿ. ಸರಿ ಸರ್, ಇಳಿಯಪ್ಪ ಸ್ವಲ್ಪ. RC ಮತ್ತೆ ಲೈಸೆನ್ಸ್ ಅದು ಕೂಡ ಇದೆ ಸರ್, ತೋರಿಸಿ. ಹಿಡ್ಕೋ. ಕಾಣಿಸ್ತಾ ಇಲ್ವಾ? ಈಗ ನನ್ನ ಕೇಸ್ ಬರೀಲಾ ಬೇಡವಾ? ಸರ್ ಅದೇನಂದ್ರೆ ಇವತ್ತು ನನ್ನ ಮಗನಿಗೆ ಎಂಟ್ರೆನ್ಸ್ ಎಕ್ಸಾಮ್, ಅದಕ್ಕೆ ಅರ್ಜೆಂಟಲ್ಲಿ ಮನೇಲೆ ಬಿಟ್ಟು ಬಂದ್ಬಿಟ್ಟೆ ನಾನು. ಸರ್, ಪ್ರಾಣಕ್ಕಿಂತ ಅರ್ಜೆಂಟ್ ಕೆಲಸ ಯಾವುದಿರುತ್ತೆ ಅಂತ ಹೇಳಿ? ಈ ಇನ್ಶೂರೆನ್ಸ್ ಇದು ಕೂಡ ಎಕ್ಸ್ಪೈರ್ ಆಗಿದೆ. ಸರ್ ಅದು ಯಾವುದಕ್ಕೆ ಎಂಟ್ರೆನ್ಸ್ ಬರೀತಿದ್ಯಪ್ಪ? ಸರ್ ಅದು ಇಂಜಿನಿಯರಿಂಗ್. ಇಂಜಿನಿಯರಿಂಗ್. ಇವರು ನಮ್ಮ ದೇಶದ ಭವಿಷ್ಯನ ಬದಲಾಯಿಸಬೇಕಾದವರು. ನೀವು ಅವ್ರ ಭವಿಷ್ಯನೇ ಹಾಳು ಮಾಡಕ್ಕೆ ನೋಡ್ತಿದ್ದೀರಾ. ಇನ್ಶೂರೆನ್ಸ್ ಅನ್ನೋದು ಕೇವಲ ಫಾರ್ಮ್ಯಾಲಿಟೀಸ್ ಅಲ್ಲ. ನೋಡಿ, ನಿಮ್ಮ ವೆಹಿಕಲ್ಸಿಂದ ನಿಮಗೆ ಅಥವಾ ಬೇರೆ ಯಾರಿಗಾದರೂ ಅನಾಹುತ ಆದರೆ ಅದು ನಿಮಗೆ ಫಿನಾನ್ಷಿಯಲ್ ಸೇಫ್ಟಿ ಅಲ್ಲದೆ ಒಳ್ಳೆ ಸೆಕ್ಯೂರಿಟಿ ಕೂಡ, ಮತ್ತೆ ಇವನ್ ಭವಿಷ್ಯ ಕೂಡ ಸುರಕ್ಷಿತವಾಗಿರುತ್ತೆ. ನನ್ನಿಂದ ತಪ್ಪಾಗಿದೆ ಅಂತ ಒಪ್ಕೋತೀನಿ, ಪ್ಲೀಸ್ ಸರ್. ನೋಡಿ, ನಾನಂತೂ ಕೇಸ್ ಬರೀತಾ ಇದ್ದೀನಿ. ಸರ್ ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್. ಡಿಜಿಲಾಕರ್. ಒಳ್ಳೆ ಕೆಲಸ. ಇದೆಲ್ಲ ಹೇಗೆ? ಅಪ್ಪ, ನಾವು ಇದಕ್ಕೂ ಮೊದಲು ಒಂದ್ಸಲ ಲೈಸೆನ್ಸ್ನ ಮರ್ತಿದ್ವಿ. ಅದಕ್ಕೆ ಡಿಜಿಲಾಕರಲ್ಲಿ ಅಪ್ಲೋಡ್ ಮಾಡೋಣ ಅನ್ಕೊಂಡೆ. ಅವಾಗ ಈ ಸಮಸ್ಯೆ ಎಲ್ಲ ಇರಲ್ಲ. ಇಂಜಿನಿಯರ್ ಹುಡುಗ ತುಂಬಾ ಬುದ್ಧಿವಂತ ಇದ್ದಾನೆ. ಇವತ್ತು ನಿಮ್ಮನ್ನ ಕಾಪಾಡ್ಬಿಟ್ಟ. ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಡಿಜಿಲಾಕರ್ನಲ್ಲಿ ಸೇವ್ ಮಾಡಿ. ಆದರೆ ನೋಡಪ್ಪ, ನಿಮ್ಮ ಅಪ್ಪ ಇನ್ಶೂರೆನ್ಸ್ನ ರಿನ್ಯೂವಲೇ ಮಾಡಿಲ್ಲ. ಅದಕ್ಕೆ ನಾನು ಫೈನ್ ಹಾಕಲೇಬೇಕಾಗತ್ತೆ. ಸರ್ ನಾನು ಮಾಡಿಸ್ತೀನಿ, ಪ್ಲೀಸ್ ಸರ್ ಬಿಟ್ಬಿಡಿ. ಅಯ್ಯೋ ಸರ್, ಬನ್ನಿ ಎತ್ಕೊಳ್ಳಿ ಇವ್ರನ್ನ. ಹತ್ರದಲ್ಲೇ ಇರೋ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ನಾನು ಆಟೋ ಕರ್ಕೊಂಡು ಬರ್ತೀನಿ. ಸರ್ ಇದಕ್ಕೆಲ್ಲ ನಮ್ಮನ್ನ ಕರಿಬೇಡಿ ಸರ್. ನೋಡಿ, ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಕೋರ್ಟ್ಗಂತೂ ಓಡಾಡಕ್ಕಾಗೋದಿಲ್ಲ. ನಾನು ಈಗಲೇ ಆಂಬುಲೆನ್ಸ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ಸರ್, ಏನ್ ಮಾತಾಡ್ತಿದ್ದೀರಿ ನೀವು? ಇಲ್ಲಿ ಒಬ್ಬ ಜೀವ ಹೋಗೋ ಅಪಾಯದಲ್ಲಿದ್ದಾನೆ. ಆಂಬ್ಯುಲೆನ್ಸ್ ಬರೋಷ್ಟರಲ್ಲಿ ಲೇಟ್ ಆಗ್ಬೋದು. ಕಡೆ ಪಕ್ಷ ಇವನ್ಗೆ ಫಸ್ಟ್ ಏಡ್ ಆದ್ರೂ ಮಾಡ್ಸೋಣ. ಅಪ್ಪ, ಸರ್ ಕರೆಕ್ಟಾಗಿ ಹೇಳ್ತಿದ್ದಾರೆ. ಗುಡ್ ಸೆಮಿಟನ್ ಲಾ ಪ್ರಕಾರ ಯಾರಿಗಾದ್ರೂ ಆಕ್ಸಿಡೆಂಟ್ ಆದ್ರೆ ನಾವು ಸಹಾಯ ಮಾಡಿದಾಗ ನಮಗೆ ಯಾವ ರೀತಿಯ ಎನ್ಕ್ವೈರಿ ಕೂಡ ಇರಲ್ಲ. ಮತ್ತೆ ಅಪ್ಪ, ಸ್ವಲ್ಪ ಯೋಚನೆ ಮಾಡಿ. ಆ ಹುಡುಗ ಬಿದ್ದಿರೋ ಜಾಗದಲ್ಲಿ ಒಂದ್ ವೇಳೆ ನಾನಿದ್ದಿದ್ರೆ ಅವಾಗ ಆಟೋ
ಆಟೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಒಬ್ರು ಪ್ರಾಣನ ಕಾಪಾಡಿದ್ದಕ್ಕೆ. ಹಾಗೆ ನಿನಗೂ ಥ್ಯಾಂಕ್ಸ್ ಕಣಪ್ಪ, ನಿಮ್ಮ ಅಪ್ಪನಿಗೆ ಅರ್ಥ ಆಗೋ ಥರ ಹೇಳಿದ್ದಕ್ಕೆ. ಸರ್ ನಾವು ಕೇವಲ ನಿಮ್ಮ ಡೆಡಿಕೇಶನ್ನ ಫಾಲೋ ಮಾಡಿದ್ವಿ ಅಷ್ಟೇ. ನೋಡಪ್ಪ, ನಿನಗೆ ಗೊತ್ತಾ, ಇಂಡಿಯಾ ಈಗ ಆಕ್ಸಿಡೆಂಟ್ ಡೆತ್ನಲ್ಲಿ ವರ್ಲ್ಡ್ನಲ್ಲೇ ನಂಬರ್ 1ನಲ್ಲಿದೆ. ಆದರೆ ಇವತ್ತು ನೀನು ಮಾಡಿರೋ ಕೆಲಸ ಒಂದು ಚಿಕ್ಕ ಕೆಲಸ ಆಗಿರ್ಬೋದು, ಆದರೆ ವಾಹನ ಸವಾರರನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದೆನೇ ಇರಬೇಕು. ಅದಕ್ಕೆ ಮತ್ತೊಂದು ಸಲ ನಿಮಗೆ ಥ್ಯಾಂಕ್ ಯು. ಇನ್ಶೂರೆನ್ಸ್ ಇಲ್ಲದೆ ಇರೋದಕ್ಕೆ ಖಂಡಿತವಾಗ್ಲೂ ಫೈನ್ ಹಾಕ್ತೀನಿ. ನಾಳೆ ಅಷ್ಟರಲ್ಲಿ ನಿಮ್ಮ ಅಪ್ಪನ ಹತ್ರ ಇನ್ಶೂರೆನ್ಸ್ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಥ್ಯಾಂಕ್ ಯು ಸರ್. ನಡಿಯಪ್ಪ, ಹೋಗೋಣ. ಏನು ಯೋಚಿಸ್ತಿದ್ದೀರಪ್ಪ? ಅದೇ ನನ್ನ ಜವಾಬ್ದಾರಿ ಇರೋ ಬುದ್ಧಿವಂತ ಮಗ ಬೆಳಗ್ಗೆ ಹಾಲ್ ಟಿಕೆಟ್ನ ಹೇಗೆ ಮರ್ತು ಹೋದ ಅಂತ. ಏನೇ ಆದರೂ ನಾನು ನಿಮ್ಮ ಮಗನೇ ಅಲ್ವಾ? ಹಾಗೇನೆ ಡಿಜಿ ಲಾಕರಲ್ಲಿ ಅಡ್ಮಿಟ್ ಕಾರ್ಡ್ ಅಪ್ಲೋಡ್ ಆಗಲ್ಲ. ಇಲ್ಲ ಅಂದಿದ್ರೆ ಅದನ್ನು ಮರಿತಾ ಇರಲಿಲ್ಲ. ಹಾಗೆ ಅಪ್ಪ, ಮುಂದಿನ ವರ್ಷ 18 ವರ್ಷ ಆಗತ್ತೆ ನನಗೆ. ಮನೆ ತನಕ ನಾನೇ ಯಾಕೆ ಗಾಡಿ ನೋಡ್ಸ್ಕೊಂಡು ಹೋಗ್ಬಾರ್ದು? ನೋಡು, ನಿನ್ಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗೋವರೆಗೂ ನೀನು ಡ್ರೈವಿಂಗ್ ಮಾಡೋ ಹಾಗಿಲ್ಲ. ಟ್ರಾಫಿಕ್ ಎಸ್ ಐ ತುಂಬಾ ದೂರದಲ್ಲೇನಿಲ್ಲ. ಅಯ್ಯೋ, ಬೇಡ, ಬೇಡ. ಅಪ್ಪ, ನಾನು 1 ವರ್ಷ ವೆಯ್ಟ್ ಮಾಡ್ತೀನಿ. ಇಷ್ಟು ಬೇಗ ಅರ್ಥ ಮಾಡ್ಕೊಂಡೆ? ಬಾ, ಹತ್ತು. ಹೋಗಣ್ವಾ?